Practice testing of MPFI components and replacement if necessary. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ ಮತ್ತು ಈ ಚಟುವಟಿಕೆಯ ಉದ್ದಕ್ಕೂ ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ವಾಹನಗಳು ಬಹಳಷ್ಟು ಇಲೆಕ್ಟ್ರಾನಿಕ್ ಘಟಕಗಳನ್ನು ಹೊಂದಿರುವ ಮಲ್ಟಿ ಪಾಯಿಂಟ್ ಫ್ಯೂಯಲ್ ಇಂಜೆಕ್ಷನ್ ವ್ಯವಸ್ಥೆಯನ್ನು ಬಳಸುತ್ತವೆ ಮತ್ತು ಈ ಮಾಡ್ಯೂಲ್ನಲ್ಲಿ ನಾವು MPFI ಸಿಸ್ಟಮ್ ಭಾಗಗಳ ನಿರ್ಮಾಣ ಮತ್ತು ಕಾರ್ಯನಿರ್ವಹಣೆ ಮತ್ತು ಅದರ ಪರಿಶೀಲನೆಯನ್ನು ಕಲಿಯಲಿದ್ದೇವೆ. ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. MPFI ಮತ್ತು ಸೆನ್ಸರ್ಸ್ಗಳ ವಿವಿಧ ಭಾಗಗಳನ್ನು ಪತ್ತೆ ಮಾಡಲು, ತಾಪನ ಸಂವೇದಕ, ಒತ್ತಡ ಸಂವೇದಕ, ಥ್ರೋಟಲ್ ಪೊಸಿಷನ್ ಸಂವೇದಕ ಮತ್ತು CKP ಸಂವೇದಕದಂತಹ MPFI ಘಟಕಗಳನ್ನು ಪರೀಕ್ಷಿಸಲು. ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳು: ಟ್ರೈನೀಸ್ ಟೂಲ್ ಕಿಟ್ 1 ಸೆಟ್, ಇಂಜಿನ್ ಸ್ಕ್ಯಾನ್ ಉಪಕರಣ 1, ಅಗತ್ಯವಿರುವ ಸಲಕರಣೆಗಳು ಮತ್ತು ಬಿಡಿಭಾಗಗಳು: MPFI ಎಂಜಿನ್ ಅಥವಾ ವಾಹನ 1, ಅಗತ್ಯವಿರುವ ಸಾಮಗ್ರಿಗಳು: ಟ್ರೇ 1, ಬನಿಯನ್ ಕ್ಲಾತ್ 1. ಮಲ್ಟಿ ಪಾಯಿಂಟ್ ಇಂಧನ ಇಂಜೆಕ್ಷನ್ ವ್ಯವಸ್ಥೆಯು ಈ ಕೆಳಗಿನ ಭಾಗಗಳನ್ನು ಹೊಂದಿದೆ: ಇಂಧನ ಟ್ಯಾಂಕ್, ಇನ್-ಟ್ಯಾಂಕ್ ಇಂಧನ ಪಂಪ್, ಇಂಧನ ಫಿಲ್ಟರ್, ಇಂಧನ ರೈಲ್, ಇಂಜೆಕ್ಟರ್, ಇಂಧನ ಒತ್ತಡ ನಿಯಂತ್ರಕ, ಇಂಧನ ಒತ್ತಡ ಸಂವೇದಕ, IAT ಸಂವೇದಕ, ಥ್ರೋಟಲ್ ಪೊಸಿಷನ್ ಸಂವೇದಕ, ಮ್ಯಾನಿಫೋಲ್ಡ್ ಸಂಪೂರ್ಣ ಒತ್ತಡ ಸಂವೇದಕ, ಆಮ್ಲಜನಕ ಸಂವೇದಕ, ಕ್ಯಾಮ್ಶಾಫ್ಟ್ ಮತ್ತು ಕ್ರ್ಯಾಂಕ್ಶಾಫ್ಟ್ ಸ್ಥಾನ ಸಂವೇದಕ, ಎಲೆಕ್ಟ್ರಾನಿಕ್ ನಿಯಂತ್ರಣ ಘಟಕ. ಈಗ ಅದರ ಕಾರ್ಯಗಳನ್ನು ನೋಡೋಣ. ಇಂಧನವನ್ನು ಟ್ಯಾಂಕ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಟ್ಯಾಂಕ್ ಒಳಗೆ ಇರಿಸಲಾಗಿರುವ ಇಂಧನ ಪಂಪನ್ನು ವಿದ್ಯುತ್ ಶಕ್ತಿಯಿಂದ ನಿರ್ವಹಿಸಲ್ಪಡುವ ಇನ್-ಟ್ಯಾಂಕ್ ಇಂಧನ ಪಂಪ್ ಎಂದು ಕರೆಯಲಾಗುತ್ತದೆ. ಇಗ್ನಿಷನ್ ಕೀ ಆನ್ ಆಗಿರುವಾಗ ಇಂಧನ ಪಂಪ್ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ಇಂಧನ ರೈಲ್ಗೆ ಒತ್ತಡದಲ್ಲಿ ಪೆಟ್ರೋಲ್ ಅನ್ನು ಪೂರೈಸುತ್ತದೆ. ಅದು ನಿರ್ಧರಿಸಿದ ಮೌಲ್ಯವನ್ನು ತಲುಪಿದಾಗ ಆಫ್ ಆಗುತ್ತದೆ. ಇಂಧನ ಫಿಲ್ಟರ್ ಅನ್ನು ಇಂಧನ ಸಾಲಿನಲ್ಲಿ ಇರಿಸಲಾಗುತ್ತದೆ. ಅದು ಶುದ್ಧ ಇಂಧನವನ್ನು ಫಿಲ್ಟರ್ ಮಾಡುತ್ತದೆ ಮತ್ತು ರೈಲ್ಗೆ ಕಳುಹಿಸುತ್ತದೆ. ECM ಎಲ್ಲ ಎಲೆಕ್ಟ್ರಾನಿಕ್ ಘಟಕಗಳನ್ನು ನಿಯಂತ್ರಿಸುತ್ತದೆ. ರೈಲ್ ಇಂಧನ ಇಂಜೆಕ್ಟರ್ಗಳನ್ನು ಒಳಗೊಂಡಿದೆ. ಪ್ರತಿ ಸಿಲಿಂಡರ್ 1 ಇಂಧನ ಇಂಜೆಕ್ಟರ್ ಅನ್ನು ಹೊಂದಿರುತ್ತದೆ. ಇಂಧನ ಇಂಜೆಕ್ಟರ್ ECMನಿಂದ ವಿದ್ಯುತ್ ಸರಬರಾಜನ್ನು ಪಡೆಯುತ್ತದೆ. ನಂತರ ಅದು ತೆರೆಯುತ್ತದೆ ಮತ್ತು ಇಂಧನವನ್ನು ಸಿಲಿಂಡರ್ಗೆ ಇಂಜೆಕ್ಟ್ ಮಾಡುತ್ತದೆ. ಇಂಟೇಕ್ ಏರ್ ಟೆಂಪರೇಚರ್ ಸೆನ್ಸರ್ ಅನ್ನು ಏರ್ ಫಿಲ್ಟರ್ ಅಸೆಂಬ್ಲಿಯಲ್ಲಿ ಇರಿಸಲಾಗುತ್ತದೆ. ಇದು ಒಳಬರುವ ಗಾಳಿಯ ತಾಪಮಾನವನ್ನು ಪತ್ತೆ ಮಾಡುತ್ತದೆ ಮತ್ತು ಮಾಹಿತಿಯನ್ನು ECUಗೆ ಕಳುಹಿಸುತ್ತದೆ. ಥ್ರೋಟಲ್ ಪೊಸಿಷನ್ ಸಂವೇದಕವು ಥ್ರೋಟಲ್ನ ಚಲನೆಯನ್ನು ಗ್ರಹಿಸುತ್ತದೆ ಮತ್ತು ಮಾಹಿತಿಯನ್ನು ECUಗೆ ಕಳುಹಿಸುತ್ತದೆ. ಮ್ಯಾನಿಫೋಲ್ಡ್ ಸಂಪೂರ್ಣ ಒತ್ತಡ ಸಂವೇದಕವನ್ನು ಇಂಟೇಕ್ ಮ್ಯಾನಿಫೋಲ್ಡ್ನಲ್ಲಿ ಇರಿಸಲಾಗುತ್ತದೆ ಮತ್ತು ಒಳಬರುವ ಗಾಳಿಯ ಒತ್ತಡವನ್ನು ಗ್ರಹಿಸುತ್ತದೆ ಮತ್ತು ಅದನ್ನು ECMಗೆ ಕಳುಹಿಸುತ್ತದೆ. ಆಮ್ಲಜನಕ ಸಂವೇದಕವನ್ನು ವೇಗವರ್ಧಕ ಪರಿವರ್ತಕದಲ್ಲಿ ಇರಿಸಲಾಗುತ್ತದೆ ಮತ್ತು ನಿಷ್ಕಾಸ ಅನಿಲಗಳಲ್ಲಿನ ಆಮ್ಲಜನಕ ಮಟ್ಟವನ್ನು ಗ್ರಹಿಸುತ್ತದೆ ಮತ್ತು ECUಗೆ ಮಾಹಿತಿಯನ್ನು ಕಳುಹಿಸುತ್ತದೆ. ಕ್ಯಾಮ್ಶಾಫ್ಟ್ ಮತ್ತು ಕ್ರ್ಯಾಂಕ್ಶಾಫ್ಟ್ ಸಂವೇದಕಗಳು ಕ್ಯಾಮ್ಶಾಫ್ಟ್ ಮತ್ತು ಕ್ರ್ಯಾಂಕ್ಶಾಫ್ಟ್ನ ತಿರುಗುವಿಕೆಯನ್ನು ಪತ್ತೆ ಮಾಡುತ್ತದೆ ಮತ್ತು ಮಾಹಿತಿಯನ್ನು ECUಗೆ ಕಳುಹಿಸುತ್ತದೆ. MPFI ಘಟಕಗಳ ಸ್ಥಳ: ECM ಅನ್ನು ಪತ್ತೆ ಮಾಡಿ. ಸಾಮಾನ್ಯವಾಗಿ ಇದು ಮುಂಭಾಗದ ಬಾನೆಟ್ನಲ್ಲಿ ಬ್ಯಾಟರಿಯ ಬಳಿ ಇರುತ್ತದೆ. ಕೆಲವು ವಾಹನಗಳಿಗೆ ಇದನ್ನು ಯುಟಿಲಿಟಿ ಬಾಕ್ಸ್ ಬಳಿ ಅಥವಾ ಚಾಲಕರ ಕ್ಯಾಬಿನ್ ಅಡಿಯಲ್ಲಿ ಒದಗಿಸಲಾಗುತ್ತದೆ. ಏರ್ ಫಿಲ್ಟರ್ ಅಸೆಂಬ್ಲಿಯಲ್ಲಿ ಇರಿಸಲಾಗಿರುವ IAT ಸಂವೇದಕವನ್ನು ಪತ್ತೆ ಮಾಡಿ. ಥ್ರೋಟಲ್ ಬಾಡಿಯಲ್ಲಿ ಇರುವ TP ಸಂವೇದಕವನ್ನು ಪತ್ತೆ ಮಾಡಿ. ಇಂಟೇಕ್ ಮ್ಯಾನಿಫೋಲ್ಡ್ನಲ್ಲಿರುವ MAP ಸಂವೇದಕವನ್ನು ಪತ್ತೆ ಮಾಡಿ. ಕ್ಯಾಮ್ಶಾಫ್ಟ್ನ ಮುಂಭಾಗ ಅಥವಾ ಹಿಂಭಾಗದಲ್ಲಿರುವ CMP ಸಂವೇದಕವನ್ನು ಪತ್ತೆ ಮಾಡಿ. ಫ್ಲೈವೀಲ್ ಬಳಿ ಇರುವ CKP ಸಂವೇದಕವನ್ನು ಪತ್ತೆ ಮಾಡಿ. ಟ್ಯಾಂಕ್ ಒಳಗೆ ಇರಿಸಲಾಗಿರುವ ಇಂಧನ ಪಂಪನ್ನು ಪತ್ತೆ ಮಾಡಿ. ಇಂಧನ ಪೈಪ್ ಲೈನ್ನಲ್ಲಿರುವ ಇಂಧನ ಫಿಲ್ಟರ್ ಅನ್ನು ಪತ್ತೆ ಮಾಡಿ. ಇಂಜಿನ್ನಲ್ಲಿ ಇಂಧನ ರೈಲ್, ಇಂಜೆಕ್ಟರ್ ಮತ್ತು ಇಗ್ನಿಷನ್ ಕಾಯಿಲ್ ಅನ್ನು ಪತ್ತೆ ಮಾಡಿ. ಇಂಧನ ರೈಲ್ನಲ್ಲಿರುವ ಇಂಧನ ಒತ್ತಡ ನಿಯಂತ್ರಕ ಮತ್ತು ಇಂಧನ ಒತ್ತಡ ಸಂವೇದಕವನ್ನು ಪತ್ತೆ ಮಾಡಿ.
ಸ್ಕ್ಯಾನ್ ಉಪಕರಣದೊಂದಿಗೆ ಇಂಜಿನ್ ಎಲೆಕ್ಟ್ರಾನಿಕ್ಸ್ ಅನ್ನು ಸ್ಕ್ಯಾನ್ ಮಾಡಿ. ಡೇಟಾ ಲಿಂಕ್ ಕನೆಕ್ಟರ್ DLC ಪೋರ್ಟ್ ಅನ್ನು ಗುರುತಿಸಿ. ಸ್ಕ್ಯಾನ್ ಟೂಲ್ನ 16 ಪಿನ್ ಕನೆಕ್ಟರ್ ಅನ್ನು DLCಯೊಂದಿಗೆ ಸಂಪರ್ಕಿಸಿ. ಇಗ್ನಿಷನ್ ಆನ್ ಮಾಡಿ. ಸ್ಕ್ಯಾನ್ ಟೂಲ್ನ ಪವರ್ ಬಟನ್ ಅನ್ನು ಆನ್ ಮಾಡಿ. ಸ್ಕ್ಯಾನ್ ಟೂಲ್ನಲ್ಲಿ ದೇಶ, ನಿರ್ಮಾಣ ಮತ್ತು ಮಾದರಿಯನ್ನು ಆಯ್ಕೆ ಮಾಡಿ. ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ DLCಯನ್ನು ಓದಿ. ಯಾವುದೇ ಸಮಸ್ಯೆ ಇಲ್ಲದಿದ್ದರೆ ಅದು ನೋ ಟ್ರಬಲ್ ಕೋಡ್ ಅನ್ನು ತೋರಿಸುತ್ತದೆ. ಎಂಜಿನ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಮಿಷನ್ ಕಂಟ್ರೋಲ್ ಸಿಸ್ಟಮ್ನಲ್ಲಿ ಯಾವುದೇ ಸಮಸ್ಯೆ ಉಂಟಾದರೆ ಅದು ನಿರ್ದಿಷ್ಟ ಭಾಗದಲ್ಲಿನ ತೊಂದರೆಯ ಪ್ರಕಾರವನ್ನು ತೋರಿಸುತ್ತದೆ. ಸಮಸ್ಯೆಯನ್ನು ಸರಿಪಡಿಸಿ ಮತ್ತು ಮತ್ತೊಮ್ಮೆ ಪರಿಶೀಲಿಸಿ. IAT ಸಂವೇದಕ ಪರೀಕ್ಷೆ. ಸಂವೇದಕದಿಂದ ಸಂಯೋಜಕವನ್ನು ಸಂಪರ್ಕ ಕಡಿತಗೊಳಿಸಿ. ಸಂವೇದಕವನ್ನು ತೆಗೆದುಹಾಕಿ ಮತ್ತು ಪ್ರತಿರೋಧ ಮಾಪನ ಸೆಟ್ಟಿಂಗ್ನೊಂದಿಗೆ ಮಲ್ಟಿಮೀಟರ್ ಅನ್ನು ಸಂಪರ್ಕಿಸಿ. ಸಂವೇದಕವನ್ನು ನೀರಿನಲ್ಲಿ ಅದ್ದಿ ಮತ್ತು ನೀರನ್ನು ಬಿಸಿ ಮಾಡಿ. ನಿಯತಕಾಲಿಕವಾಗಿ ಪ್ರತಿರೋಧ ಮೌಲ್ಯವನ್ನು ಪರೀಕ್ಷಿಸಿ ಮತ್ತು ಹೆಚ್ಚುತ್ತಿರುವ ತಾಪಮಾನದೊಂದಿಗೆ ಪ್ರತಿರೋಧವು ಕಡಿಮೆಯಾದರೆ ಸಂವೇದಕವು ಸರಿಯಾಗಿದೆ ಎಂದರ್ಥ. ಒತ್ತಡ ಸಂವೇದಕ. ಸಂವೇದಕದ ಸ್ಥಳವನ್ನು ಗುರುತಿಸಿ. ಮಲ್ಟಿಮೀಟರ್ ಅನ್ನು ಬಳಸಿ DC ವೋಲ್ಟ್ ವ್ಯಾಪ್ತಿಯಲ್ಲಿ ಹೊಂದಿಸಿ. ಇಂಜಿನ್ ಅನ್ನು ಪ್ರಾರಂಭಿಸಿ ಮತ್ತು ಅದನ್ನು ಚಾಲನೆಯಲ್ಲಿ ಇರಿಸಿ. ಕಪ್ಪು ಟರ್ಮಿನಲ್ ಅನ್ನು ಗ್ರೌಂಡ್ ಮಾಡಿ ಮತ್ತು ಕೆಂಪು ಟರ್ಮಿನಲ್ ಅನ್ನು ಸ್ಪರ್ಶಿಸಿ. ವೋಲ್ಟೇಜ್ ಸುಮಾರು 200 to 400 MVಯಲ್ಲಿ ಉಳಿದುಕೊಂಡರೆ ಸಂವೇದಕವು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರ್ಥ. ಇದು ಯಾವುದೇ ವೋಲ್ಟೇಜ್ ಅನ್ನು ಅಭಿವೃದ್ಧಿಪಡಿಸದಿದ್ದರೆ ಸಂವೇದಕವನ್ನು ಬದಲಾಯಿಸಿ. TP ಸಂವೇದಕ. ಏರ್ ಕ್ಲೀನರ್ ಅಸೆಂಬ್ಲಿಯನ್ನು ತೆಗೆದುಹಾಕಿ. ಇಗ್ನಿಷನ್ ಸ್ವಿಚ್ ಆಫ್ ಮಾಡಿ. ವಿದ್ಯುತ್ ಥ್ರೋಟಲ್ ಬಾಡಿಯಿಂದ ಕನೆಕ್ಟರ್ ಅನ್ನು ಸಂಪರ್ಕ ಕಡಿತಗೊಳಿಸಿ. TP ಸೆನ್ಸರ್ ಮೇನ್ ಮತ್ತು ಸಬ್ ಔಟ್ಪುಟ್ ವೋಲ್ಟೇಜ್ ಅನ್ನು ಈ ಕೆಳಗಿನಂತೆ ಪರಿಶೀಲಿಸಿ. ಸರಣಿಯಲ್ಲಿ 3 ಹೊಸ 1.5 ವೋಲ್ಟೇಜ್ ಬ್ಯಾಟರಿಗಳನ್ನು ಜೋಡಿಸಿ ಮತ್ತು ವೋಲ್ಟೇಜ್ 5 to 5.0 ವೋಲ್ಟೇಜ್ ಆಗಿದೆಯೇ ಎಂದು ಪರಿಶೀಲಿಸಿ. ಚಿತ್ರದಲ್ಲಿ ತೋರಿಸಿರುವಂತೆ TP ಸಂವೇದಕಕ್ಕೆ ವೋಲ್ಟ್ಮೀಟರ್ ಮತ್ತು ಬ್ಯಾಟರಿಗಳನ್ನು ಸಂಪರ್ಕಿಸಿ. ಥ್ರೋಟಲ್ ವಾಲ್ವ್ ಅನ್ನು ಬೆರಳಿನಿಂದ ತೆರೆಯುವಾಗ ಮತ್ತು ಮುಚ್ಚುವಾಗ ತೋರಿಸಿರುವಂತೆ ಥ್ರೋಟಲ್ ಓಪನಿಂಗ್ ಕೋನವನ್ನು ಅವಲಂಬಿಸಿ ವೋಲ್ಟೇಜ್ ರೇಖೀಯವಾಗಿ ಬದಲಾಗುತ್ತದೆಯೇ ಎಂದು ಪರಿಶೀಲಿಸಿ. ಪರೀಕ್ಷಿಸುವಾಗ ಈ ಕೆಳಗಿನ ಷರತ್ತುಗಳನ್ನು ಪೂರೈಸಬೇಕು. ಆಂಬಿಯಂಟ್ ಟೆಂಪರೇಚರ್ 5 ಡಿಗ್ರಿ ಸೆಲ್ಸಿಯಸ್ ಅನ್ನು ಮೀರಬಾರದು. ವೇಗವರ್ಧಕ ಪೆಡಲ್ ಐಡಲ್ ಸ್ಥಾನದಲ್ಲಿರಬೇಕು, ಅಂದರೆ ಸಂಪೂರ್ಣವಾಗಿ ಮುಚ್ಚಿದ ಸ್ಥಿತಿಯಲ್ಲಿ. ಕ್ರ್ಯಾಂಕ್ಶಾಫ್ಟ್ ಸ್ಥಾನ ಸಂವೇದಕ CKP. ಈ ಸಂವೇದಕಗಳನ್ನು ಹಲವಾರು ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ. ಉದಾಹರಣೆಗೆ ಹಾಲ್ ಎಫೆಕ್ಟ್ ಸಂವೇದಕ, CKP ಸಂವೇದಕ, CMP ಸಂವೇದಕ, ಪಿಕಪ್ ಕಾಯಿಲ್, ಮ್ಯಾಗ್ನೆಟಿಕ್ ಪಲ್ಸ್ ಜನರೇಟರ್, ವೇರಿಯಬಲ್ ರಿಲಕ್ಟರ್ ಮತ್ತು ಇದರ ಹೆಸರುಗಳ ಪಟ್ಟಿಯು ಇನ್ನೂ ಹಲವು ಹೆಸರುಗಳೊಂದಿಗೆ ಮುಂದುವರಿಯುತ್ತದೆ. ಇದರಲ್ಲಿ 2 ವಿಧಗಳಿವೆ: 3 ಪಿನ್ ಪ್ರಕಾರ ಮತ್ತು 2 ಪಿನ್ ಪ್ರಕಾರ. ಕಾರ್ ಇಂಜಿನ್ ಸರಿಯಾಗಿ ಪ್ರಾರಂಭಿಸಲು ವಿಫಲವಾದರೆ ಕ್ರ್ಯಾಂಕ್ಶಾಫ್ಟ್ ಸ್ಥಾನ ಸಂವೇದಕ ಮತ್ತು ಕ್ಯಾಮ್ಶಾಫ್ಟ್ ಸ್ಥಾನ ಸಂವೇದಕದಲ್ಲಿ ದೋಷವಿರಬಹುದು. ಈ ಸಂವೇದಕವು ಕ್ರ್ಯಾಂಕ್ಶಾಫ್ಟ್ ಸ್ಥಾನ ಮತ್ತು ವೇಗಗಳನ್ನು ಅಳೆಯುತ್ತದೆ. 2 ಸಂವೇದಕಗಳು ಇಂಜೆಕ್ಷನ್ ಮತ್ತು ಇಗ್ನಿಷನ್ ಸಮಯದಲ್ಲಿ ನಿಯಂತ್ರಣವನ್ನು ಹೊಂದಿವೆ. ಇದು ತುಂಬಾ ಸರಳವಾದ ಕಾರ್ಯವಿಧಾನವನ್ನು ಒಳಗೊಂಡಿದೆ. ಸಂವೇದಕವನ್ನು ಪತ್ತೆ ಮಾಡಿ. ಸಾಮಾನ್ಯವಾಗಿ ಇದು ಕ್ರ್ಯಾಂಕ್ಶಾಫ್ಟ್ನ 2 ತುದಿಗಳಲ್ಲಿರುತ್ತದೆ. ಸ್ವಲ್ಪ ಸಮಯದವರೆಗೆ ಇಂಜಿನ್ ಅನ್ನು ಚಲಾಯಿಸಿ. ಮಲ್ಟಿಮೀಟರ್ ಅನ್ನು AC ಮಿಲಿವೋಲ್ಟ್ ಶ್ರೇಣಿಯಲ್ಲಿ ಹೊಂದಿಸಿ. ಶೋಧಕಗಳನ್ನು ಬಳಸಿಕೊಂಡು ವೋಲ್ಟೇಜ್ ಅನ್ನು ಅಳೆಯಿರಿ. ಸಾಮಾನ್ಯ ವ್ಯಾಪ್ತಿಯು 200 ಮೆಗಾವೋಲ್ಟ್ ಆಗಿರುತ್ತದೆ. ನಿಖರವಾದ ರೀಡಿಂಗ್ಗಳಿಗಾಗಿ ತಯಾರಕರ ಕೈಪಿಡಿಯನ್ನು ಸಹ ನೋಡಿ. ಇದು ತಯಾರಕರಿಂದ ತಯಾರಕರಿಗೆ ಬದಲಾಗಬಹುದು. ಯಾವುದೇ ವೋಲ್ಟೇಜ್ ಅಭಿವೃದ್ಧಿಪಡಿಸದಿದ್ದರೆ ಸಂವೇದಕ ತೆರೆಯಬಹುದು ಎಂದು ಅದು ಸೂಚಿಸುತ್ತದೆ. ಅಂತಹ ಸಂದರ್ಭದಲ್ಲಿ ಅದನ್ನು ಬದಲಾಯಿಸಲು ಸಲಹೆ ನೀಡಬೇಕಾಗುತ್ತದೆ. ನಾವು ಈ ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ಇಂಧನ ಇಂಜೆಕ್ಷನ್ ಅನ್ನು ಪರೀಕ್ಷಿಸಲು ಮತ್ತು ಅಗತ್ಯವಿದ್ದರೆ ದೋಷಯುಕ್ತ ಘಟಕಗಳನ್ನು ಬದಲಾಯಿಸಲು ನಾವು ಕಲಿತಿದ್ದೇವೆ.
ನೀವೆಲ್ಲರೂ ಇದರ ಬಗ್ಗೆ ಸ್ಪಷ್ಟ ತಿಳುವಳಿಕೆಯನ್ನು ಹೊಂದಿದ್ದೀರಿ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.